ಅವಯ್ ಚೆನ್ನಾಗಿದ್ದೀರೇನ್ರಿ? ಏನ್ ಸರ್ ಏನು ಹೇಳ್ದೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ? ಮಿನಿಸ್ಟರ್ ಅಂದ್ಮೇಲೆ ಹಂಗೆ ಇರ್ತಾರೆ, ಸುನಾಮಿ ತರ ಬರ್ತಾರೆ ಹೋಗ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಮಾರ್ಟಿಫಿಕೇಶನ್ ಗಾಗಿ ಸ್ಟ್ರಾಟಜಿ ಅದೊಂಥರ ಸ್ಟ್ರಾಟಜಿ ಅಂತ ಸರ್ ಹೇಳ್ತಾ ಇದಾರೆ. ಎಸ್ ಅದನ್ನೇ ಹೇಳಕ್ ಬಂದೆ ನಾನು. ಸರ್ ಬನ್ನಿ ಸರ್ ಒಳಗಡೆ. ಅಯ್ಯೋ ವೈ ನಾಟ್? ಯಾರು ತುಂಬಾ ಹಿಂದುಳಿದವರು ಬಡವರು ಶ್ರೀಮಂತರು ಅನ್ನೋ ಭೇದನೇ ಇಲ್ಲ. ಬೇಕಾದ್ರೂ ಹೋಗ್ತಾರೆ. ನೋಡಿದ್ಯಾ? ಬರಯ್ಯ. ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ ಸರ್. ಇಟ್ ಈಸ್ ಓಕೆ. ಬೈ ದ ಬೈ, ನೀವ್ ಕೇಸ್ ವಿಷಯವಾಗಿ ಯಾರ ಕೈಲೋ ಏಟ್ ತಿನ್ರಿ ಅಂತ ನಾನು ಕೇಳಿದ್ನಲ್ಲ. ಅಲ್ಲ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೆ ಸರ್. ಎಸ್ ನಾನು ಅದನ್ನೇ ಕೇಳ್ದೆ. ಈ ಪಾರ್ಟಿ ಅಧ್ಯಕ್ಷರು ಮತ್ತೆ ಮೆಂಬರ್ಸ್ ಎಲ್ಲಾರು ಸೇರಿ ನನ್ನ ಮಿನಿಸ್ಟರ್ ಮಾಡಿದ್ದಾರೆ. ಹಂಗಂತ ನಾನ್ ನಿಮ್ಮಂತ ಪೊಲೀಸ್ ಆಫೀಸರ್ ನ ಮರೆಯಕ್ಕಾಗತ್ತಾ? ನಾನ್ ನಿಮ್ಮನ್ನ ನೇರವಾಗಿ ನೋಡಿ ವಿಚಾರಿಸೋಣ ಅಂತ ಬಂದೆ. ನಮ್ಮ ಈ ಪಕ್ಷದ ಭಾವಿ ಮಂತ್ರಿಗಳಾದ ಕೊಲೆ ಕೇಸ್ ವಿಚಾರವಾಗಿ ನೀವು ತುಂಬಾ ತೀಕ್ಷ್ಣವಾಗಿ ಕೆಲಸ ಮಾಡ್ತಿದ್ದೀರಂತ ಬೆಳಿಗ್ಗೆ ಡಿಜಿಪಿ ಹೇಳಿದ್ರು. ಗೊತ್ತಾದ್ ಕೂಡ್ಲೆ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರು. ಅವಾಗ ಗೊತ್ತಾಯ್ತು ಡಿಸ್ಚಾರ್ಜ್ ಆಗಿ ಮನೇಲಿದ್ದಾರೆ ಅಂತ. ಹ್ಯಾಪಿ ನ್ಯೂಸ್ ಕೇಳಿದ ತಕ್ಷಣ ಸಂತೋಷ ಆಯ್ತು ಸರ್. ಸಾರ್ ನಿಮ್ ಹತ್ರ ಹೇಳ್ಬೇಡ, ನೇರವಾಗಿ ಬಂದು ಹೇಳ್ತೀನಿ ಅಂದ್ರು ಸರ್. ಕಲ್ಬೆರ್ಕೆ ಪೆಟ್ರೋಲ್ ಅಂತ ನೀವು ಅವತ್ತು ಆಟೋ ರಿಕ್ಷಾಗೆ ಹೇಳ್ದಾಗ್ಲೇ ನಾನ್ ನಿಮ್ ಮೇಲೆ ಸ್ವಲ್ಪ ಸಂದೇಹ ಪಟ್ಟೆ. ಆದ್ರೆ ಇವಾಗ ನಾನು ಅಂಡರ್ಸ್ಟ್ಯಾಂಡ್, ಯು ಆರ್ ವೆರಿ ವೈಲೆಂಟ್, ಇಂಟೆಲಿಜೆಂಟ್ ಅಂತ ಹೇಳ್ತಾ ಇದಾರೆ ಸರ್. ಅಬ್ಬೋ ಹೌದಲ್ಲ? ಅದೇ ಅಲ್ವಾ? ಅಂದ್ರೆ ಆಟೋನ ಕಂಡು ಹಿಡಿದ್ರ? ಕಂಡಿಡಿದೀವಿ ಸರ್. ಬೆಳಿಗ್ಗೆನೆ ಡ್ರೈವರ್ನ ಕಸ್ಟಡಿಯಲ್ಲಿ ಇಟ್ಕೊಂಡಿದೀವಿ ಸರ್. ಅವನ್ನ ಕ್ವಶನ್ ಮಾಡಿದ್ರ? ವಿಚಾರಿಸಿದ್ವಿ ಸರ್. ಆಟೋದಲ್ಲಿ ಬಂದವರು ಗೊತ್ತು ಅಂತ ಹೇಳ್ತಾ ಇದಾರೆ. ಯಾರದು? ನಿಮಗ್ ಸಂಶಯ ಬಂದಿರೋ ವ್ಯಕ್ತಿನೇ ಸರ್. ಆದಷ್ಟು ಬೇಗ ಆ ವ್ಯಕ್ತಿನ ಅರೆಸ್ಟ್ ಮಾಡಿ ಸರ್. ನಾನ್ ಮಂತ್ರಿ ಸೀಟಲ್ಲಿ ಕುತ್ಕೊಂಡಿದ ತಕ್ಷಣ ಈ ಕೇಸ್ ನ ಮುಗಿಸ್ಬಿಟ್ರಿ ಅಂದ್ರೆ ಅದೊಂದು ಸರ್ಟಿಫಿಕೇಶನ್. ನಾನ್ ಕೊಡ್ಬೇಕಾಗಿರೋ ಪ್ರಮೋಷನ್ ನಿಮಗ್ ಕೊಟ್ಬಿಡ್ತೀನಿ ಸರ್. ಕರ್ತಾ ಸರ್ ಇನ್ವೆಸ್ಟಿಗೇಷನ್ ಅಲ್ಲಿ ನಾನು ಭಾಗಿಯಾಗಬೇಕಂತ ಆಸೆ ಸರ್. ನಿನಗೂ ಇದೆಯಾ ಯಾ ಪ್ರಮೋಷನ್? ನೀನ್ ಬರೀ SI ಆಗಿದ್ರೆ ಸಾಕಾ? ಹಂಗೆ ಒಂದು ASP ಆಗದ್ ಬೇಡವಾ? ಅಬ್ಬೋ ಬೋಟ್ ಎತ್ತೋ ಅಥವಾ ಗಾಡಿ ಎತ್ತೋ. ನೀನ್ ASI ಆದ್ರೆ ನನ್ಗೆ ಅದ್ರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ.